ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಅಮ್ಮನ ಮನೆ ದೇವ್ರಿಗೆ ಹೋಗ್ತಾ ಇದ್ವಿ, ಅಂದರೆ ತವ್ರ ಮನೆ ದೇವರು. ಸೊ ಅಬ್ಬಿ ಎಲ್ಲ ರೆಡಿ ಮಾಡಿ ಬಾಟ್ಲೆಲ್ಲ ಫಿಲ್ ಮಾಡಿ ಕಾರಲ್ಲಿ ಇಡ್ತಾ ಇದ್ದಾನೆ. ನೀವು ನೋಡ್ಬೋದು, ಅವನಿಗೆ ಹೊರಗಡೆ ಹೋಗೋದಂದರೆ ತುಂಬ ಖುಷಿ. ನಿಮಗೆಲ್ಲ ಗೊತ್ತು, ಚಿಕ್ಕ ಮಕ್ಕಳಿಗೆ ಹೊರಗಡೆ ಹೋಗೋದಂದ್ರೇ ಫುಲ್ ಖುಷಿಯಲ್ಲಿರ್ತಾರೆ. ಸೊ ನೋಡಿ ಅವ್ನು ರೆಡಿ ಆಗೋ ರೀತಿನ. ಇಷ್ಟು ಚಿಕ್ಕವನಿದ್ರು ಎಲ್ಲ ಲಗೇಜ್ ಬ್ಯಾಗಲ್ಲಿ ಇಡೋದು ಆ್ಯಂಡ್ ಬಾಟ್ಲೆಲ್ಲ ಕಾರಲ್ಲಿ ಎತ್ತಿಡೋದು ಇದೆಲ್ಲ ಮಾಡ್ತಿದ್ದ. ಚಿಕ್ಕ ಪುಟ್ಟ ಹೆಲ್ಪನ್ನು ಮಾಡಿ ಊರಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾನೆ. ಚಿಕ್ಕ ಮಕ್ಕಳಿಗೆ ನಾವೇನು ಹೇಳ್ಕೊಡೋದೇ ಬೇಡ, ಅವರೇ ನಾವು ಏನು ಮಾಡ್ತೀವೋ ಅದನ್ನೇ ನೋಡಿ ಕಲ್ತ್ಕೋತಾರೆ. ಸೊ ಅದಕ್ಕೆ ನಮ್ಮ ಅಭಿ ಎಲ್ಲ ನೋಡಿ ನಾವು ಏನೇನು ಮಾಡ್ತೀವೋ ಅದನ್ನೆಲ್ಲ ನೆನ್ಪಿಟ್ಕೊಂಡು ಅದೇ ರೀತಿ ನಡ್ಕೋತಾ ಇದ್ದಾನೆ. ಆ್ಯಂಡ್ ಎಲ್ಲಾದರೂ ನಾವು ಹೊರಗಡೆ ಹೊರಟಾಗ ಅವನು ಕಾರಲ್ಲಿರೋ ಗಣೇಶನಿಗೆ ಪೂಜೆ ಮಾಡೋದು, ಅವ್ನ ಕೈ ಮುಗಿಯೋದು, ಕಾಪಾಡಪ್ಪ ಅಂತ ಹೇಳೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಅದನ್ನು ಇವತ್ತು ರಿಪೀಟ್ ಮಾಡ್ತಾ ಇದ್ದಾನೆ. ನೀವು ನೋಡ್ಬೋದು, ಅವನಿಗೆ ದೇವ್ರಿಗೆ ಕೈ ಮುಗಿಯೋದು, ಪೂಜೆ ಮಾಡೋದು ಇದರಲ್ಲೆಲ್ಲ ತುಂಬ ಆಸಕ್ತಿ. ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ವಾ, ಅದಕ್ಕೆ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದು ನಮ್ಮ ಕರ್ತವ್ಯ. ಅವ್ರು ಕಲಿತಾರೋ ಬಿಡ್ತಾರೋ, ನಾಳೆ ಮಾಡ್ತಾರೋ ಮಾಡಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಹೇಳೋ ಕರ್ತವ್ಯ ಅಂತೂ ನಮ್ದಾಗಿರುತ್ತೆ. ಬಟ್ ಅದನ್ನು ನಾವು ಕಂಪ್ಲೀಟಾಗಿ ಮಾಡಬೇಕು. ಮಾಡಿ ಪೀಪಿ ಪೀಪಿ ಮಾಡೋಣ. ನಮ್ಮ ಅಬ್ಬಿ ದೇವ್ರಿಗೆ ಅಂತ ಹೂ ತಂದಿದ್ದ, ಅದನ್ನು ಗಣೇಶನ ಹತ್ರ ಇಟ್ಟು ಪೂಜೆ ಮಾಡಿ ಅವ್ನಿಗೆ ಹೇಳ್ತಿದ್ದಾನೆ ಕಾಪಾಡಪ್ಪ ಅಂತ. ಸೊ ಅವನಿಗೆ ಆ ಥರ ದೇವ್ರಿಗೆ ಈ ಥರ ಪೂಜೆ ಮಾಡೋದು, ಗಂಟೆ ಬಾರಿಸೋದು ಇದೆಲ್ಲ ತುಂಬ ಇಷ್ಟ. ಕೈ ಮುಗಿ, ನಮಸ್ತೆ ಮಾಡಿ, ನಮಸ್ತೆ. ಸಾಕು. ಟಮಿ ಬಾ. ನಮ್ಮ ಟಾಮಿನ ಒಬ್ಬನ್ನೇ ಮನೇಲಿ ಬಿಟ್ಬಿಟ್ಟು ನಾವೆಲ್ಲರೂ ಹೋಗ್ತಾ ಇದ್ವಿ. ಸೊ ಬಾಯ್ ಟಾಮಿ. ಸೊ ಹೊರಡ್ತಾ ಇದ್ದೀವಿ. ಟೈಮು 8 ಗಂಟೆ ಆಗಿತ್ತು. ಬೇಗ ಹೋದರೆ ಬೇಗ ವಾಪಸ್ ಬರ್ಬೋದು ಅಂತ ಬೇಗನೆ ಹೊರಡ್ತಿದ್ವಿ. ಸೊ ಎಲ್ಲಿಗೆ ಹೋಗ್ತೀವಿ, ಅಮ್ಮನ ಮನೆ ದೇವ್ರು ಯಾವುದು ಅಂತ ನಿಮಗೂ ತೋರಿಸ್ತೀನಿ. ಸೊ ವಾಚ್ ದ ಫುಲ್ ವಿಡಿಯೋ. ಇವಾಗ ನಾವು ಹೋಗ್ತಾ ಇರೋದು ನಮ್ಮ ತವ್ರ ಮನೆ ದೇವರು. ಅದು ಇರೋದು ಮಹಾರಾಷ್ಟ್ರದಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೀವು ಯಾರು ಎಷ್ಟೇ ದೇವ್ರನ್ನ ನಂಬಿ ಕಾಯಿ ಕರ್ಪೂರ ಹರಕೆ ಎಲ್ಲ ಮುಟ್ಸಿದ್ರು ಕುಲದೇವರು ಮತ್ತು ಮನೆ ದೇವ್ರನ್ನ ಯಾವತ್ತೂ ಮರಿಬಾರ್ದು. ಅವ್ರಿಗೆ ನಾವು ಮಾಡುವಂತಹ ಪೂಜೆ ಅದೆಲ್ಲ ನಾವು ಶಾಶ್ವತವಾಗಿ ಮಾಡುವಂಥ ಒಂದು ಪೂಜೆ ಅದು. ಸೊ ಅದನ್ನು ಮಾತ್ರ ಯಾವತ್ತೂ ಮರಿಬಾರ್ದು. ಯಾವ ದೇವ್ರ ಮೇಲೆ ಭಕ್ತಿ ಆದರೂ ಪರವಾಗಿಲ್ಲ, ಬಟ್ ಮನೆ ದೇವರು ಮತ್ತು ಕುಲದೇವರು ಆದಮೇಲೆ ಮಿಕ್ಕಿದ್ದೆಲ್ಲ ದೇವರು. ನಾವು ಹೊರಟಿದ್ದು ನಾನು, ನಮ್ಮ ಮನೆಯವರು, ನಮ್ಮ ತಮ್ಮ ಇಬ್ಬರು ಆ್ಯಂಡ್ ನಮ್ಮ ಅಜ್ಜಿ, ನಮ್ಮಮ್ಮ ಮತ್ತು ಅಬ್ಬಿ. ನಮ್ಮ ತಮ್ಮನಿಗೆ ಕಾರ್ ಡ್ರೈವ್ ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ನಮ್ಮವರೇ ಕಲಿಸಿದ್ದು. ಅವನೇ ಕಾರ್ ಓಡಿಸ್ತಾನೆ ಜಾಸ್ತಿ. ಆ್ಯಂಡ್ ಇಲ್ಲಿ ನೋಡಿ, CNG ಕಾರ್ ತೊಗೊಂಡಿದ್ದೆ. ನಮ್ಮ ಹಣೆ ಬರ ಎಲ್ಲಿ ಹೋದ್ರು 1 ಅವರ್ ಹೋಗ್ತಾ ಬರ್ತಾ CNG ಫಿಲ್ ಮಾಡೋಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ಅದು ಸ್ಪೆಷಲಿ ನಾವು ಹೋಗೋ ದಾರಿಯಲ್ಲಿ ಎಲ್ಲೂ CNG ಬಂಕ್ಸ್ ಇರಲಿಲ್ಲ. ಸೊ ಇದ್ದಿದ್ದೆ ಅದೊಂದು. ಅಲ್ಲಿ ನೋಡಿದ್ರೆ ತುಂಬ ಜನ ಕ್ಯೂ ನಿಂತಿದ್ರು. ಸೊ ತುಂಬಾ ಲೇಟ್ ಆಯಿತು ನಮಗೆ CNG ಫಿಲ್ ಮಾಡೋದ್ರಲ್ಲಿ. ಎಲ್ಲದಕ್ಕೂ ಒಂದು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅಂತಾರಲ್ಲ, ಆ ಥರ ಆಯ್ತಿದ್ದು ನಮ್ಮ ಕತೆ. ಸೊ CNGಯಲ್ಲಿ ಮೈಲೇಜ್ ತುಂಬ ಜಾಸ್ತಿ ಕೊಡುತ್ತೆ ಅಂತ CNG ಪ್ರಿಫರ್ ಮಾಡಿದ್ವಿ. ಸೊ ಇವಾಗ ನೋಡಿದ್ರೆ ಟೈಮ್ಗಿಂತ ದುಡ್ಡು ಮುಖ್ಯ ಇಲ್ಲ ಅಂತ ಅನಿಸ್ಬಿಟ್ಟಿದೆ. ಕೆಲವೊಂದು ಸತಿ ಟೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆನ್ ಟೈಮ್ ರೀಚ್ ಆಗಬೇಕು, ಬಟ್ CNG ಫಿಲ್ ಮಾಡ್ಕೊಳ್ಳೋದ್ರಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಎಷ್ಟೊಂದು ಕ್ಯೂ ಇತ್ತು ಅಂತಂದರೆ 1 ಅವರ್ ಕ್ಯೂ ನಿಲ್ಲಲೇಬೇಕು. ಸೊ ಎಲ್ಲೂ CNG ಬಂಕ್ಸು ಇನ್ನೂ ಫೆಸಿಲಿಟೀಸ್ ಇಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಹಂಗೂ ಹಿಂಗೂ ಮಾಡಿ ಕ್ಯೂ ನಿಂತ್ಕೊಂಡು ಫೈನಲಿ ಫಿಲ್ ಮಾಡ್ಕೊಂಡ್ವಿ.
ಫೈನಲಿ ನಮ್ಮ ಮನೆ ದೇವರು ಅಂದರೆ ಅಮ್ಮನ ಮನೆ ದೇವ್ರ ಊರಿಗೆ ರೀಚ್ ಆದ್ವಿ. ನಾವು ಬರೋಷ್ಟೊತ್ತಿಗೆ 4 ಗಂಟೆ ಮೇಲಾಗಿತ್ತು. ಸೊ ಇದು ಬರೋದು ಮಹಾರಾಷ್ಟ್ರದಲ್ಲಿ ಪರಂಡ ಅಂತ ಒಂದು ಪ್ಲೇಸಲ್ಲಿರುವಂತಹ ಒಂದು ಸೋನಾರಿ ಅಂತ ಊರು. ಸೊ ನೋಡ್ಬೋದು ಇದೇ ನಮ್ಮ ಅಮ್ಮನ ಮನೆ ದೇವರು, ತವ್ರ ಮನೆ ದೇವರು. ಕಾರ್ ಪಾರ್ಕ್ ಮಾಡ್ತಿದ್ದಂಗೆ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಅಂತ ಮಹಾನ್ ಭಾವರು ನಿಂತಿದ್ದಾರೆ. ಅವ್ರು ಯಾರು ಅಂತ ನೀವೇ ನೋಡಿ. ಯಾರು ಅಂದರೆ ಅದೇ ಮಂಕೀಸು. ಇಲ್ಲಿ ಫುಲ್ಲು ಮಂಕೀಸ್ ಜಾಸ್ತಿ ಇದೆ ನಮ್ಮ ಮನೆ ದೇವರಲ್ಲಿ. ಸೊ ಅದೇ ನಮ್ಗೆ ವೆಲ್ಕಮ್ ಮಾಡೋಕ್ಕೆ ನಿಂತಿರೋಂಥ ಮಹಾನ್ ಭಾವರು ಅಂತ ನಾನು ಸುಮ್ಮನೆ ಹೇಳಿದ್ದು. ಇಷ್ಟೊಂದು ಅಲ್ಲೇ ಓಡಾಡ್ತಾ ಇರ್ತವೆ, ಬಟ್ ನಮಗೇನು ಮಾಡಲ್ಲ, ಹೆದರಿಸ್ತವೆ, ಆದರೆ ನಮ್ಗೆ ಮುಟ್ಟೋಕ್ಕೂ ಬರಲ್ಲ ಅವು. ಸೊ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತ. ನಮ್ಮ ಅಬ್ಬಿ ಅಂತ ಅದು ಹಿಡಿಯೋಕ್ಕೆ ಹೋಗ್ತವನು. ಸೊ ಭಯ ಅಷ್ಟೇ. ಇದೇ ನೋಡಿ ನಮ್ಮ ತವ್ರ ಮನೆ ದೇವರು ಸೋನಾರಿ ಕಾಳಭೈರೇಶ್ವರ ಅಂತ. ಇಲ್ಲಿ ನೋಡ್ಬೋದು ನೀವು, ಫುಲ್ ಟೆಂಪಲ್ ಎಲ್ಲ ಪಿಂಕ್ ಕಲರ್ ಒಂದು ಭಂಡಾರನ ಸ್ಪ್ರೇ ಮಾಡಿದ್ದಾರೆ. ಅಂದರೆ ಭಕ್ತರೆಲ್ಲ ಭಕ್ತಿಯಿಂದ ಬಂದು ಆ ಭಂಡಾರನ ತಗೊಂಡು ದೇವಸ್ಥಾನದ ಮೇಲೆ ಹಿಂಗೆ ಹಾಕ್ತಾರೆ. ಅದು ಇಲ್ಲಿನ ಪದ್ಧತಿ. ಸೊ ಅದಕ್ಕೆ ಯಾವಾಗಲೂ ಇಲ್ಲಿ ಪಿಂಕ್ ಕಲರೇ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ನಮ್ಮ ಅಬ್ಬಿ ಎಲ್ಲ ಮಂಕೀಸ್ಗೂ ಏನೋ ತಿನ್ನಕ್ಕೆ ಕೊಡ್ತಾ ಇದ್ದ. ಸೊ ಅದೇನು ಮಾಡಲ್ಲ, ಬರೀ ಹೆದರಿಸ್ತಾವ ಅಷ್ಟೇ. ಆ್ಯಂಡ್ ಸೊ ಇದೇ ನೋಡಿ ಶ್ರೀ ಕಾಳಭೈರವನಾಥ ಮಂದಿರ, ತೀರ್ಥಯಾತ್ರೆ ಅಂತ ಹೇಳ್ತಾರೆ, ಸೋನಾರಿಯಲ್ಲಿದೆ. ಇದು ಪರಂಡ ಅಂದರೆ ಮಹಾರಾಷ್ಟ್ರದ ಒಂದು ಪರಂಡ ತಾಲೂಕಲ್ಲಿ ಬರುವಂಥ ಒಂದು ಪ್ಲೇಸು. ಆಮೇಲೆ ಗರ್ಭಗುಡಿಗೆ ಬಂದ್ವಿ. ನಾವು ಪೂಜೆ ದರ್ಶನ ಮಾಡಬೇಕು ಅಂತ ಹೋಗೋಣ ಅಂತ. ಅಮ್ಮ ಎಲ್ಲ ಪ್ರಸಾದಕ್ಕೆ ಅಂದರೆ ಮನೆಯಲ್ಲಿ ಒಬ್ಬಟ್ಟು ಮಾಡ್ಕೊಂಡು ಬಂದಿದ್ರು, ಹೋಳಿಗೆ ಅದೆಲ್ಲ ನೈವೇದ್ಯಕ್ಕಂತ ಇಟ್ಬಿಟ್ಟು ಅದೇ ನೈವೇದ್ಯ ಇದು ದೇವ್ರಿಗೆ ಅರ್ಪಣೆ ಮಾಡಬೇಕು. ಆ್ಯಂಡ್ ಅಮ್ಮನ ಹರಕೆ ಇದೆ, ಅದನ್ನು ತೀರಿಸ್ಬೇಕು. ಸೊ ಅದಕ್ಕೆ ಅದೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅಮ್ಮ. ಅಭಿನೂ ಅಲ್ಲೇ ನಿಂತ್ಕೊಂಡಿದ್ದಾನೆ ಎಲ್ಲ ನೋಡಿಕೊಂಡು. ಎಲ್ಲರೂ ಸೇರಿಕೊಂಡು ಇವಾಗ ಒಳಗಡೆ ದೇವ್ರಿಗೆ ನೈವೇದ್ಯನ ಅರ್ಪಿಸೋಕೆ ಹೋಗ್ತಾ ಇದ್ದೀವಿ. ಇದು ಬಂದು ಕಂಪ್ಲೀಟಾಗಿ ದೇವಸ್ಥಾನದೊಂದು ವ್ಯೂ. ಬಟ್ ಇಲ್ಲಿ ಈ ದೇವ್ರ ವಾರ ಬಂದು ಸಂಡೇ ಆಗಿರೋದ್ರಿಂದ ಸಂಡೇ ತುಂಬ ರಶ್ ಇರುತ್ತೆ. ನಾವು ಬಂದಿರೋದು ಫ್ರೈಡೇ ಅಲ್ವಾ, ಸೊ ಅದಕ್ಕೆ ಇವತ್ತು ಜನ ಕಮ್ಮಿ, ಕೆಲವೊಬ್ಬರು ಮಾತ್ರ ಇದ್ದರು. ಆ್ಯಂಡ್ ಮಂಕೀಸೇ ಜಾಸ್ತಿ ಇತ್ತು ಇವತ್ತು. ಆ್ಯಂಡ್ ಎಲ್ಲರೂ ಹೋಗಿ ನೈವೇದ್ಯನ ಕೊಟ್ಟು ದರ್ಶನ ಪಡ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ಫೋಟೋಗೆ ಅಲೋ ಇಲ್ಲ, ಅದಕ್ಕೆ ಒಳಗಡೆ ಗರ್ಭಗುಡಿಯಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫೋಟೋನೂ ಕ್ಲಿಕ್ ಮಾಡಲಿಲ್ಲ ನಾನು. ಸೊ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ ಕಾಯಿ ಕರ್ಪೂರ ಅದೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ನಮಸ್ತೆ ಮಾಡ್ಬೇಕ್ರಿ. ಇಲ್ಲೆಲ್ಲ ನೋಡ್ಬೋದು ನೀವು, ಆ ಗರ್ಭಗುಡಿಯ ಶಿಖರಕ್ಕೆಲ್ಲ ಗುಲಾಬನ್ನು ಸ್ಪ್ರೇ ಮಾಡಿದ್ದಾರೆ, ಅಂದರೆ ಹಾಕಿದ್ದಾರೆ. ಈ ಥರ ಬಂದು ನೋಡ್ಬೋದು ನೀವೆಲ್ಲರೂ ಪಾಕೆಟಲ್ಲಿ ತಂದು ಹಾಕ್ತಾಯಿದ್ದಾರೆ. ಅದೇ ಇಲ್ಲಿಂದ ರೂಢಿ. ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಎದುರುಗಡೆ ಒಂದು ಕಟ್ಟೆ ಥರ ಇದೆ, ಅಲ್ಲಿ ದೀಪಕ್ಕೆ ಎಣ್ಣೆ ಹಾಕೋ ಒಂದು ಪದ್ಧತಿ ಇದೆ. ಅದಕ್ಕೆ ನಾವು ಅಲ್ಲಿ ಎಣ್ಣೆ ಹಾಕ್ತಾಯಿದ್ದೀವಿ. ಅಮ್ಮ ನಾನು ಪೂಜೆ ಮಾಡಿಕೊಂಡು ಎಣ್ಣೆ ಎಲ್ಲ ಹಾಕಿ ಸೊ ದೇವ್ರಿಗೆ ನಮಸ್ಕಾರ ಮಾಡಿದ್ವಿ. ನಾವೇನೇನು ಮಾಡ್ತೀವೋ ಅದೆಲ್ಲ ನಮ್ಮ ಅಭಿನೂ ಮಾಡಬೇಕು, ಹಠ ಅವನಿಗೆ. ಅದಕ್ಕೆ ಅವನು ಎಲ್ಲ ಮಾಡ್ತಾಯಿದ್ದಾನೆ, ನಾವೇನು ಮಾಡ್ತಿದ್ದೀವೋ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಇಲ್ಲಿ ಬಾವಿಗೆ. ಇಲ್ಲಿ ಅಮ್ಮ ಸ್ನಾನ ಮಾಡಿಕೊಂಡು ತಮ್ಮ ಹರಕೆನ ಸ್ಟಾರ್ಟ್ ಮಾಡ್ತಾರೆ. ದಂಡ ನಮಸ್ಕಾರ ಅಂತಾರೆ ನಮ್ಮ ಕಡೆ. ಸೊ ಅದನ್ನು ಮಾಡ್ತಿದ್ದಾರೆ. ಎಲ್ಲೇ ದೇವಸ್ಥಾನಕ್ಕೆ ಹೋಗಲಿ, ಎಂಥದ್ದೇ ದೇವಸ್ಥಾನ ಇರಲಿ, ಅಲ್ಲಿ ನೀರು, ಗಂಟೆ ಶಬ್ದ ಇದೆಲ್ಲ ಇದ್ದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗೋ ಥರ ಅನಿಸುತ್ತೆ. ಇದ್ರ ಅರ್ಥ ನೀರು ಎಷ್ಟು ತಿಳಿಯಾಗಿದೆಯೋ ನಮ್ಮ ಮನಸ್ಸು ಅಷ್ಟೇ ಪ್ರಶಾಂತವಾಗಿ ತಿಳಿಯಾಗಿರಬೇಕು ಅನ್ನೋದು ಒಂದು ಸಿಂಬಲ್ ಥರ ಇದೆ. ಅದೇ ಥರ ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು ದೇವ್ರ ಸನ್ನಿಧಾನಕ್ಕೆ ಹೋಗಬೇಕು. ಮನಸ್ಸಲ್ಲಿ ಯಾವುದೇ ಒಂದು ಕೆಟ್ಟ ಆಲೋಚನೆ ಇರಬಾರ್ದು, ಬೇರೆಯವ್ರಿಗೆ ಕೆಟ್ಟದನ್ನ ಬಯಸಬಾರ್ದು ಅನ್ನೋದೊಂದು ಉದ್ದೇಶ.
ಇವತ್ತು ನಮ್ಮ ಅಭಿಗೆ ಆಗ್ತಾ ಇರೋ ಖುಷಿಗೆ ಪರವೇ ಇಲ್ಲ. ಅವನು ಎಷ್ಟು ಎಂಜಾಯ್ ಮಾಡ್ತಿದ್ದ ಅಂದರೆ ಅವ್ನು ಫುಲ್ ಫ್ರೀಡಮ್ ಬಿಟ್ಟಿರೋ ಥರ ಆಗಿತ್ತು. ನೀರನ್ನು ನೋಡೋದು, ಹತ್ತೋದು, ಇಳಿಯೋದು, ಮಧ್ಯೆ ಮಧ್ಯೆ ಮಂಕೀಸ್ ಬೇರೆ ಬರ್ತಾಯಿತ್ತು. ಹೆದರ್ತಾನೆ ಇರಲಿಲ್ಲ. ಮಂಕಿ ಹತ್ರನೇ ಹೋಗೋನು, ಅವ್ರು ಹಿಡಿಯೋಕ್ಕೆ ಪ್ರಯತ್ನ ಮಾಡೋನು. ಅಷ್ಟೊಂದು ಡೇರಿಂಗ್ ಅವನ ಹೆಸರೇ ಅಭಯ್ ಅಲ್ವಾ, ಹೆದರಿಕೆನೇ ಇಲ್ಲದೆ ಇರುವಂಥವನು. ಸೊ ಅದ್ರ ಜೊತೆ ಮಾತಾಡೋನು ಬಾ ಅಂತ. ಅಮ್ಮನ ಹರಕೆ ಸ್ಟಾರ್ಟ್ ಆಯಿತು. ನಮ್ಮ ಅಭಿ ನೋಡಿ ಕಾಲಿಗೆ ನಮಸ್ಕಾರ ಮಾಡ್ತಿದ್ದಾನೆ. ಇಷ್ಟು ತಿಳುವಳಿಕೆ ಎಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಕಲ್ತಿರೋದು ನೋಡಿದ್ರೆ ನಮಗೆ ಖುಷಿ ಅನಿಸುತ್ತೆ. ಎಲ್ಲ ಮಕ್ಳಿಗೂ ಈ ಥರ ಹೇಳ್ಕೊಡ್ಬೇಕು. ಅವ್ರು ಅರ್ಥ ಮಾಡಿಕೊಂಡು ಜೀವನದಲ್ಲಿ ನಡ್ಕೊಂಡು ಹೋದ್ರೆ ತುಂಬಾ ಮುಂದೆ ಬರ್ತಾರೆ. ಆ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಮಕ್ಕಳ ಮೇಲೆ ಇರುತ್ತೆ ಅನ್ನೋ ಒಳ್ಳೆ ಸಂಸ್ಕಾರದಲ್ಲೇ ಮಕ್ಕಳು ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಮಂಕಿ ನೋಡಿ ಹೆಂಗೆ ಬರ್ತಾ ಇದೆ ರಾಜಾರೋಷವಾಗಿ, ಹೆದರಿಕೆನೇ ಇಲ್ಲ ಯಾರಿಗೂ. ನಮ್ಮ ಅಭಿಗೆ ಎಲ್ಲಾನು ನಂದೇ ಹಾಕಬೇಕು, ಅವನೇ ಮಾಡಬೇಕು ಅಂತ ಹಠ. ಅದಕ್ಕೆ ನೋಡಿ ಎಲ್ಲಾನು ನಾನೇ ಮಾಡ್ತೀನಿ ಅಂತ ಅಳ್ತಾನೆ. ತೆಂಗಿನಕಾಯಿ ಹೊಡೆದಿದ್ರಲ್ಲ ಅದನ್ನು ಚೂರು ಮಾಡಿ ಮಂಕಿಗೆ ಹಾಕ್ತೀನಿ ಅಂತ ಹಠ ಮಾಡ್ತಿದ್ದ. ಅದಕ್ಕೆ ಅವನ ಕೈಯಲ್ಲೇ ಕೊಟ್ಬಿಟ್ವಿ. ಎಲ್ಲ ಮಂಕಿಗೂ ಹಾಕ್ತಾ ಇದ್ದಾನೆ ಸ್ವಲ್ಪ ಸ್ವಲ್ಪ. ನಮ್ಮ ಅಬ್ಬಿ ತೆಂಗಿನಕಾಯಿ ಹಾಕೋದು ಬಿಡಲ್ಲ, ಮಂಕಿ ಹೆದರ್ಸೋದು ಬಿಡಲ್ಲ. ಅದನ್ನು ನೋಡಿ ನಗೋಷ್ಟರಲ್ಲಿ ಇಲ್ಲಿ ನೋಡಿದ್ರೆ ನನ್ನ ಸೀರೆನೇ ಹೇಳ್ತಾ ಇದೆ ಒಂದೊಂದು ಮಂಕಿ ಬಂದು. ಅಷ್ಟೊತ್ತಿಗೆ ನನ್ನ ಮಗ ಬಂದ ನೋಡಿ ನನ್ನನ್ನು ಕಾಪಾಡೋಕ್ಕೆ. ತೆಂಗಿನಕಾಯಿ ತೊಗೊಂಡು ಅದಕ್ಕೆ ಹೊಡೆದು ಎದುರಿಸ್ತಾ ಇದ್ದಾನೆ, ನಮ್ಮ ಅಮ್ಮನ ಸೀರೆ ಹಿಡಿತೀಯ ಅಂತ. ನಾನಂತೂ ಚಿಕ್ಕ ವಯಸ್ಸಿಂದ ಮಂಕೀಸ್ ನೋಡೋಕ್ಕೆ ಅಂತಲೇ ಕಾಯ್ತಾ ಇರ್ತಿದ್ದೆ. ಸೊ ಇವತ್ತು ನಾವು ಬರೋ ಟೈಮಲ್ಲೂ ಅದೇ ಹೇಳ್ತಾ ಇದ್ದೆ, ಮಂಕೀಸ್ ಇರುತ್ತೆ ನೋಡ್ಬೋದು ಅಂತ. ಸೊ ಎಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ಏನೋ ಒಂಥರ ಖುಷಿ. ಯಪ್ಪ, ಎಷ್ಟು ಒಂದು ಸೆಕೆಂಡಲ್ಲಿ ಮೈ ಮೇಲೇ ಬಂದುಬಿಟ್ಟು ಎದುರಿಸಿತ್ತು ನಮ್ಮ ಅಭಿಗೆ. ಇವನು ಬೇರೆ ಬಿಡ್ತಾನೆ ಇಲ್ಲ, ತೆಂಗಿನಕಾಯಿ ತೊಗೊಂಡು ಹೊಡಿತಾ ಇದ್ದಾನೆ ಅವಕ್ಕೆ. ಹಾಗಿದ್ರೆ ಅದು ಸುಮ್ಮನೆ ಬಿಡುತ್ತಾ? ಅದಕ್ಕೂ ಕೋಪ ಬಂದು ಹಂಗೆ ಮಾಡುತ್ತೆ. ಎಷ್ಟು ಹೇಳಿದ್ರು ನಮ್ಮ ಅಭಿ ಕೇಳೋನಿಲ್ಲ. ಬರೀ ಅದ್ರ ಹಿಂದೆನೇ ಹೋಗೋನು ಹೊಡಿಯೋಕ್ಕೆ, ತೆಂಗಿನಕಾಯಿ ಬಿಸಾಕೋಕ್ಕೆ, ಅದಕ್ಕೆ ತಿನ್ನೋಕೆ ಕೊಡ್ತೀನಿ ಅಂತ ಅದ್ರ ಹಿಂದೆನೇ ಸುತ್ತಾಡೋ. ನಾನು ಹಿಡಿಯೋಷ್ಟರಲ್ಲಿ ಸಾಕಾಗಿ ಹೋಗಿತ್ತು ನಮ್ಗೆ ಅವತ್ತು. ಕೊನೆಗೂ ಅಮ್ಮನ ಹರಕೆ ತೀರ್ತು. ಸೊ ದೇವರ ದರ್ಶನ ಫೈನಲಿ ಮುಗಿಸ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಸ್ವೀಟ್ಸು ಪ್ರಸಾದ ಎಲ್ಲ ತೊಗೊಂಡ್ವಿ. ದೇವರ ದರ್ಶನ ಪ್ರಸಾದ ಆ್ಯಂಡ್ ನೈವೇದ್ಯ ಎಲ್ಲನೂ ಮುಗಿಸ್ಕೊಂಡು ವಾಪಸ್ಸು ಹೋಗ್ತಾ ದಾರಿಯಲ್ಲಿ ಊಟ ಮಾಡೋಣ ಅಂತ ಮನೆಯಿಂದ ಎಲ್ಲ ಊಟನ ತೊಗೊಂಡು ಬಂದಿದ್ವಿ. ದಾರಿಯಲ್ಲಿ ಒಂದು ದೊಡ್ಡ ಮರದ ಕೆಳಗಡೆ ಕೂತು ಊಟ ಮಾಡ್ತಾಯಿದ್ವಿ ಎಲ್ಲರೂ. ಸೊ ನೋಡ್ಬೋದು ನಮ್ಮ ಅಭಿನೂ ದೊಡ್ಡ ಮನುಷ್ಯನ ಥರ ಅವ್ನಿಗೆ ಸಪ್ರೇಟ್ ತಟ್ಟೆ ಬೇಕಂತೆ, ಅವನು ಅದರಲ್ಲೇ ಊಟ ಮಾಡೋದು. ಮನೇಲಿದ್ದಾಗ ಊಟನೇ ಸೇರಲ್ಲ, ಬಟ್ ಈ ಥರ ಹೊರಗಡೆ ಹೋದಾಗ ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ರೆ ಇನ್ನೂ ಜಾಸ್ತಿ ಊಟ ಸೇರುತ್ತೆ. ಇದೊಂದು ಕಬ್ಬಿನ ಗದ್ದೆ ಇತ್ತು ಅಲ್ಲಿ. ಸೊ ಚೆನ್ನಾಗಿತ್ತು ವೆದರು, ತಣ್ಣಗೆ ಗಾಳಿ ಬರ್ತಾಯಿತ್ತು. ಅದಕ್ಕೆ ಆ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲೇ ಕೂತ್ವಿ. ಕ್ಲೀನಾಗಿತ್ತು. ಸೊ ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ವಾಪಸ್ ಮನೆಗೆ ಹೋಗಬೇಕು ಅನ್ನೋ ದಾರಿಲೇ ತುಳಜಾಪುರ ಅಂಬಾಭವಾನಿ ಎಲ್ಲರಿಗೂ ಗೊತ್ತಲ್ವಾ, ಆ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಆನ್ ದಿ ವೇನೇ ಇತ್ತಲ್ವ. ಸೊ ಅಲ್ಲಿಗೂ ಹೋದ್ವಿ. ನಾವು ಅಂಬಾಭವಾನಿ ಟೆಂಪಲ್ಗೆ ಹೋಗುವಷ್ಟರಲ್ಲಿ 12 ಗಂಟೆ ಆಗಿತ್ತು. ರಾತ್ರಿ 12 ಗಂಟೆಗೆ ನಾವು ತುಳಜಾಪುರ ಟೆಂಪಲಲ್ಲಿ ಇದ್ವಿ.
ಅಷ್ಟು ಲೇಟ್ ಆದ್ರೂ ಅಷ್ಟೊಂದು ಜನ ಇದ್ದರು ಅಲ್ಲಿ. ಅಂದರೆ ಎಷ್ಟು ಭಕ್ತಿ ಅಲ್ವಾ ತಾಯಿ ಮೇಲೆ. ಎಲ್ಲರೂ ನಂಬ್ತಾರೆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅಂತ. ಸೊ ನಾವು ಹೋಗಿದ್ವಿ, ನೋಡ್ಕೊಂಡು ಬರೋಣ, ದರ್ಶನ ಮಾಡ್ಕೊಂಡು ಹೋಗೋಣ, ಹೋಗ್ತಾ ದಾರಿಲೇ ಇದೆ ಅಂತ. ಮೊದಲು ಹಿಂಗೆ ಇದ್ದು ಸಂಭ ಮಾಡು, ಸಂಭ ಮಾಡು, ಸಂಭ ಮಾಡು. ಆಯ್ತು ಆಯ್ತು. ಏನೋ ಗೊತ್ತಿಲ್ಲ, ಅಂಬಾಭವಾನಿ ಟೆಂಪಲ್ಗೆ ಹೋದ್ರೇ ಮೈ ಜುಮ್ ಅನ್ನತ್ತೆ. ಅಲ್ಲಿ ಆ ತಾಯಿ ಪವಾಡನೇ ಅಷ್ಟಿದೆ. ಅವರೆಲ್ಲರೂ ಹೇಳುವಂಥ ಹೌದು ಹೌದು ಅದೆಲ್ಲ ಕೂಗು ಕೇಳ್ತಾ ಇದ್ರೇ ತಾಯಿ ಎದ್ದು ಬಂದಿರೋ ಥರ ಫೀಲ್ ಆಗುತ್ತೆ. ತುಂಬ ಜನ ನಂಬ್ತಾರೆ ನಮ್ಮ ಸೈಡ್ ಅವರೆಲ್ಲ. ಅಷ್ಟು ಲೇಟ್ ನೈಟ್ ಆಗಿದ್ದರು, 12 ಗಂಟೆ ಮೇಲಾದ್ರೂ ಜನ ಬರ್ತಾನೆ ಇದ್ದರು. ಅಷ್ಟೊಂದು ಭಕ್ತಿ ಎಲ್ಲರಿಗೂ, ಜನಸಂದಣಿ ಕಮ್ಮಿನೇ ಆಗಿರಲಿಲ್ಲ. ಸೊ ಇಷ್ಟೊಂದು ಕ್ರೌಡ್ ಅಂದರೆ ಇನ್ನೂ ಕ್ಯೂವಲ್ಲಿ ನಿಂತಿದ್ರು ಎಷ್ಟೋ ಜನ ರಾತ್ರಿ ದರ್ಶನಕ್ಕಂತ. ಇಲ್ಲಿಂದ ಡೈರೆಕ್ಟಾಗಿ ಎಲ್ರಿಗೂ ಸುಸ್ತಾಗಿತ್ತು. ಸೊ ಬೇಗ ಆದಷ್ಟು ಮನೆಗೆ ಹೋಗಿ ಸೇರಿಕೊಂಡ್ರೆ ಸಾಕಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಅಲ್ಲಿಂದ ನಾವು ಹೊರಟ್ಬಿಟ್ವಿ. ಸೊ ಇದಾಗಿತ್ತು ನಮ್ಮ ಮನೆ ದೇವ್ರ ದರ್ಶನದ ಒಂದು ಬ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಮತ್ತೆ. ಥ್ಯಾಂಕ್ ಯು ಆಲ್.